ಹಾಯ್ ಫ್ರೆಂಡ್. ಈಗ ಜನ್ಮ ಕೂಡಿ ಬಾಳುವ ಜೋಡಿ ನಮ್ಮದು. ಹಾಯ್, ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಮ್ಮ ಸತಿಪತಿ ಯೂಟ್ಯೂಬ್ ಚಾನಲ್ ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ ನ ಸಪೋರ್ಟ್ ಮಾಡಿ. ಇವತ್ತು ಬೆಳಗಿನ ಜಾವ 4 ಗಂಟೆಗೆ ಎದ್ದಿದ್ದೆ. ಯಾಕಪ್ಪ ಅಂತ ಅಂದ್ರೆ ಧನುರ್ಮಾಸ ಪೂಜೆ ಸ್ಟಾರ್ಟ್ ಆಗಿದೆ. ಸೊ ಅದಕ್ಕೋಸ್ಕರ ನಾನು ಧನುರ್ಮಾಸ ಪೂಜೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ. ಅದಕ್ಕೋಸ್ಕರ ಬೆಳಗಿನ ಜಾವ 4 ಗಂಟೆಗೆ ಎದ್ದು ಫ್ರೆಶ್ ಅಪ್ ಆಗಿ ನೈಟೇನೆ ಪಾತ್ರೆ ಎಲ್ಲ ತೊಳೆದು ನೆಲ ಎಲ್ಲ ಒರೆಸಿ ಮಲ್ಕೊಂಡಿದ್ದೆ. ಸೊ ಅದಕ್ಕೆ ಬೆಳಗಿನ ಜಾವ ಬೇಗನೆ ಎದ್ದು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗ್ಬಿಟ್ಟು ಈಚೆ ಕಸ ಹೊಡ್ಕೊಂಡು ಬಾಕ್ಲಿಗೆಲ್ಲ ನೀರ್ ಹಾಕೋಣ ಅಂತ ಹೇಳ್ಬಿಟ್ಟು ಬಂದೆ. ಕಸ ಎಲ್ಲ ಹೊಡೆದು ಬಾಕ್ಲಿಗೆಲ್ಲ ನೀರ್ ಹಾಕಿ ಅಷ್ಟರಲ್ಲಿ ನಮ್ಮ ಮನೆಯವರು ಎದ್ದಿದ್ರು. ಅವ್ರನ್ನು ಸಹ ಪೂಜೆಗೆ ಮಾಡೋದಕ್ಕಿಂತ ಎಬ್ಸಿದ್ದೆ ಅವ್ರನ್ನು ಸಹ. ನಾನು ಅಷ್ಟರಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡು ಈಚೆ ಎಲ್ಲ ಕಸಗಳನ್ನ ಹೊಡ್ಕೊಂಡು ಬಾಗ್ಲಿಗೆ ನೀರ್ ಹಾಕಿ ಅರ್ಶಿನ ಕುಂಕುಮ ಇಟ್ಟು, ಹಾಗೆ ದೇವಸ್ಥಾನದ ಹತ್ರ ನಮ್ಮ ಮನೆ ಮುಂದೆನೆ ಆಂಜನೇಯ ಸ್ವಾಮಿ ಟೆಂಪಲ್ ಇದೆ, ಅಲ್ಲೂ ಸಹ ಕ್ಲೀನ್ ಮಾಡ್ಬೇಕಾಗಿತ್ತು. ಅಲ್ಲೂ ಕ್ಲೀನ್ ಮಾಡಿ ದೇವಸ್ಥಾನನ ಕಸ ಗುಡಿಸಿ ನೀರ್ ಹಾಕಿ ಆಮೇಲೆ ಬಂದು ರಂಗೋಲಿ ಇಟ್ಟು ನಮ್ಮ ಮನೆ ಮುಂದೆ ಹೀಗಿದೆ ನೋಡಿ ರಂಗೋಲಿ. ಅದು ಫಸ್ಟ್ ಟೈಮ್ ಈ ತರ ಎಲ್ಲ ಟ್ರೈ ಮಾಡಿರೋದು ನಾನು. ಆಮೇಲೆ ಬಾಕ್ಲಿಗೆಲ್ಲ ಹೂವು ಇಟ್ಟು ಬೆಳಗ್ಗೆ ಎದ್ದು ಕೆಲಸ ಮಾಡಿದ್ರೆ ಅದೇನು ಕೆಲಸ ಮಾಡಿದೀವಿ ಅಂತ ಅನ್ಸೋದೇ ಇಲ್ಲ. ಸೊ ಅದಕ್ಕೇನೆ ಇವತ್ತೇನೋ ಫ್ರೆಶ್ ಆಗಿದೆ, ರಿಫ್ರೆಶ್ ಆಗಿದೆ ಮೈಂಡ್ ಅನ್ನೋ ತರ ಫೀಲ್ ಆಗ್ತಿದೆ. ಆ ಚಳಿ ಅಂತಾನು ಅನ್ನಿಸ್ತಾ ಇಲ್ಲ. ಮೊದ್ಲೆಲ್ಲ ಚಳಿ ಅಂದ್ರೆ ಭಯ ಆಗ್ತಾ ಇತ್ತು, ಇವಾಗೇನು ಆ ಚಳಿ ಅಂತಾನು ಅನ್ನಿಸ್ತಾ ಇಲ್ಲ. ಯಾಕೆ ಅಂದ್ರೆ ಪೂಜೆ ಮಾಡ್ತಿದೀನಿ ಅನ್ನೋ ಡಿವೈನ್ ಆತರ ಏನೋ ಒಂಥರ ವೈಬ್ ಇದೆ. ಆಮೇಲೆ ಎಲ್ಲ ಕ್ಲೀನ್ ಆಚೆ ಎಲ್ಲ ಮುಗಿಸ್ಕೊಂಡು ಒಳಗಡೆ ಬಂದು ದೇವ್ರ ಮನೆಯಲ್ಲಿ ಪೂಜೆಗೆ ರೆಡಿ ಮಾಡ್ಕೊಂತಾ ಇದ್ದೆ. ಹೂವ ಇಟ್ಟು ಬತ್ತಿ ಹಾಕಿ ಎಣ್ಣೆ ಎಲ್ಲ ಹಾಕೊಂಡು ದೀಪಗಳಿಗೆಲ್ಲ ಎಣ್ಣೆ ಹಾಕೊಂಡು ರೆಡಿ ಮಾಡ್ಕೊಂತಾ ಇದ್ದೆ. ನಮ್ಮ ಮನೆಯವರು ಅಷ್ಟೊಂದು ರೆಡಿ ಆಗಿದ್ರು, ಅವರು ರೆಡಿ ಆಗಿ ಬಂದಿದ್ರು. ಬೆಳಗ್ಗೆ ಟೈಮು ಅಂತ ಅಂದ್ರೂ ಭಯನೇ ಸ್ವಲ್ಪ, ಆಚೆ ಎಲ್ಲ ಓಡಾಡೋದಿಕ್ಕೆ ಒಬ್ಬೊಬ್ರೆ. ಸೊ ಅದಕ್ಕೆ ಅವ್ರನ್ನ ಎಬ್ಬಿಸ್ತೀನಿ ಡೈಲಿ ಪೂಜೆ ಮಾಡ್ಬೇಕಾದ್ರೆ ನಾನು. ನೀವು ಯಾರೆಲ್ಲ ಧನುರ್ಮಾಸ ಪೂಜೆ ಮಾಡ್ತಾ ಇದ್ದೀರಾ ಅವರೆಲ್ಲ ಕಮೆಂಟ್ ಮಾಡಿ. ಯಾರೆಲ್ಲ ಮಾಡ್ತಾ ಇದ್ದೀರಾ, ಯಾವ ತರ ವೈಬ್ ಇದೆ, ಯಾವ ತರ ಚಳಿ ಇದೆ, ನಿಮಗೆ ಯಾವ ತರ ಫೀಲ್ ಆಗ್ತಿದೆ, ಡಿವೈನ್ ಫೀಲ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ನನಗಂತೂ ಫುಲ್ ಫ್ರೆಶ್ ಮೂಡ್ ಅಲ್ಲಿ ಇದ್ದೀನಿ ಅನ್ನೋ ತರ ಫೀಲ್ ಆಗ್ತಿದೆ. ಡಿವೈನ್ ಒಂಥರ ಏನು ಪಾಸಿಟಿವ್ ಎನರ್ಜಿ ತರ. ಸೊ ಎಲ್ಲ ಮುಗಿಸ್ಕೊಂಡು ಪೂಜೆಗೆ ರೆಡಿ ಮಾಡ್ಕೊಂಡೆ. ದೀಪ ಹಚ್ಚಿ ಪೂಜೆ ಮಾಡಿದೆ. ಮಂಜುನಾಥನೊಬ್ಬನೇ ಬಾಕ್ಲಲ್ಲಿ ದೀಪ ಹಚ್ಚಿರ್ತೀನಿ ಎರಡು ಕಡೆ. ನಮ್ಮ ಮನೆಯಲ್ಲಿ ಪುಟ್ಟ ದೇವ್ರ ಮನೆ, ಪುಟ್ಟ ಲಕ್ಷ್ಮಿ, ಆದ್ರೂ ಕ್ಲೀನ್ ಆಗಿ ನೀಟಾಗಿ ಕಾಣಿಸುತ್ತೆ ದೇವ್ರ ಮನೆ. ಶ್ರೀ ಮಂಜುನಾಥನ ಚರಿತೆ ಮಧುರ ಮಧುರ ಮಹಾನಂದ ಶಿಖರ. ಪೂಜೆ ಎಲ್ಲ ಮುಗಿಸಿ ನೈವೇದ್ಯ ಮಾಡಿ ನಾನು ಮಂಗಳಾರತಿ ಯಾವ ತರ ಕಾಣಿಸುತ್ತೆ
ಆಮೇಲೆ ಅಶ್ವತ್ಥ ಕಟ್ಟೆ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಅಶ್ವತ್ಥ ಕಟ್ಟೆ ಎಲ್ಲ ರೆಡಿ ಮಾಡ್ಕೊಂಡು ಬ್ಯಾಗಿಗೆ ತಗೊಂಡು ಹೊರಟ್ವಿ. ಅಶ್ವತ್ಥ ಕಟ್ಟೆಗೆ ಹೋಗಿ ಹೂವು ಎಲ್ಲ ಇಟ್ಟು ಪೂಜೆ ಮಾಡ್ಕೊಂಡು ಬರ್ತೀವಿ. ನಾಗರ ಕಲ್ಲಿಗೆಲ್ಲ ಪೂಜೆ ಮಾಡಿ ಅಶ್ವತ್ಥ ಕಟ್ಟೆಯಲ್ಲಿ ಅರಳಿ ಮರ ಮತ್ತೆ ಬೇವಿನ ಮರನೂ ಇರುತ್ತೆ. ಸೊ ಅದಕ್ಕೂ ಪೂಜೆ ಮಾಡ್ತೀನಿ ನಾನು ಡೈಲಿ. ತುಪ್ಪದ ಬತ್ತಿ ಹಚ್ಬಿಟ್ಟು 2 ತುಪ್ಪದ ಬತ್ತಿ ಹಚ್ತೀನಿ. ಅದಕ್ಕೆ ಎಳ್ಬತ್ತಿ ಹಚ್ಚಲ್ಲ, ನಾಗರ ಕಲ್ಲು ಹತ್ರ ಮಾತ್ರ ಎಳ್ಬತ್ತಿ ಹಚ್ತೀನಿ. ಎಳ್ಬತ್ತಿ ಯಾಕಪ್ಪ ಹಚ್ತಾರೆ ಅಂತ ಅಂದ್ಬಿಟ್ರೆ ಕಾರ್ಯಸಿದ್ಧಿಗೋಸ್ಕರ ನಾವೇನಾದ್ರೂ ಮನಸ್ಸಲ್ಲಿ ಅಂದ್ಕೊಂಡು ಈ ಟೈಮಲ್ಲಿ ಪೂಜೆ ಮಾಡಿ ಎಳ್ಬತ್ತಿ ಹಚ್ಚಿದ್ರೆ ಅದು ಈಡೇರುತ್ತೆ ಅಂತ ಅಂದ್ಬಿಟ್ಟು ಆಗಿನ ಕಾಲದಿಂದ ರೂಢಿ ಬಂದಿದೆ. ಸೊ ಅದಕ್ಕೇನೆ 9 ಎಳ್ಬತ್ತಿನ ಧನುರ್ಮಾಸ ಪೂಜೆ ಟೈಮಲ್ಲಿ ಹಚ್ತಾರೆ. ಅರಳಿ ಮರದ ಹತ್ರ ತುಪ್ಪದ ಬತ್ತಿ ಮಾತ್ರ ಹಚ್ತಾರೆ. ಯಾಕಪ್ಪ ಅಂತಂದ್ರೆ ಅರಳಿ ಮರದ ಹತ್ರ ಯಾರು ಎಳ್ಬತ್ತಿ ಹಚ್ಚಕ್ ಹೋಗಲ್ಲ. ಧನುರ್ಮಾಸ ಪೂಜೆ ಅರಳಿ ಕಟ್ಟೆದು ಪೂಜೆ ಮುಗಿಸ್ಕೊಂಡು ನಾವು ಹೊರಟಿದ್ದು ಶನ್ಮಾತ್ಮ ದೇವಸ್ಥಾನಕ್ಕೆ. ಶನ್ಮಾತ್ಮ ದೇವಸ್ಥಾನದಲ್ಲಿ ಆಗ್ಲೇ ಪೂಜೆ ನಡೀತಾ ಇತ್ತು. ಎಲ್ರು ಬಂದು ಪೂಜೆಗಾಗ್ಲೇ ಮಾಡ್ಕೋತಾ ಇದ್ರು. ನಾನು ಸೊ ಲೇಟ್ ಆಗಿ ಅಂತ ಏನಿಲ್ಲ, ನಾರ್ಮಲ್ ಟೈಮೇನೆ, ಬೆಳಿಗ್ಗೆ ಬೆಳಕ್ ಆಗಿರ್ಲಿಲ್ಲ. ಸೊ ನಾವು ಹೋಗಿ ಪೂಜೆ ಮಾಡ್ಕೊಂಡು ಅಲ್ಲೂ ಸಹ ಸ್ವಲ್ಪ ಹೊತ್ತು ಕೂತಿದ್ದು ಬಂದ್ವಿ. ಇದಾಗಿತ್ತು ಧನುರ್ಮಾಸ ಪೂಜೆದು. ಅದಾದ್ಮೇಲೆ ಮನೆಗ್ ಬಂದು ಹಾಲ್ ಕಾಯಿಸ್ಕೊಂಡು ಸ್ವಲ್ಪ ಹಂಗೆ ಬಿಸಿ ನೀರು ಕುಡಿಯೋಣ. ಮಾರ್ನಿಂಗ್ ಟೈಮ್ ಚಳಿಲಿ ಎದ್ದಿರ್ತೀವಲ್ಲ, ಥಂಡಿ ಗಾಳಿಗೆ ಕಫ ತರ ಆಗುತ್ತೆ, ಮತ್ತೆ ಥಂಡಿ ಜಾಸ್ತಿ ಇರೋದ್ರಿಂದ ಶೀತ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಬಿಸಿ ನೀರು ಕಾಯಿಸ್ಕೊಂಡ್ ಕುಡಿದ್ವಿ. ಅದಾದ್ಮೇಲೆ ಕಾಫಿಗೆ ರೆಡಿ ಮಾಡ್ಕೊಂಡು ಕಾಫಿನೂ ಕುಡ್ಕೊಂಡು ನನ್ನ ನಾದಿನಿಯವರು ಫೋನ್ ಮಾಡಿದ್ರು. ಸೊ ಅವ್ರ ಹತ್ರ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹಾಯ್ ಹೇಳು ಅಂತ ಹೇಳ್ಬಿಟ್ಟು ಹಾಯ್ ಅಂತ ವೆಲ್ಕಮ್ ಮಾಡಿಸ್ತಾ ಇದ್ದೆ. ಅವ್ರಿಗೂ ಪಾಪ ಕೆಲ್ಸ ಇರುತ್ತೆ. ಸೊ ಅದಕ್ಕೇನೆ ಅವರು ಕಾಲ್ ಕಟ್ ಮಾಡಿ ಅವ್ರು ಕೆಲಸ ಮಾಡ್ತಾ ಇದ್ರು. ಸೊ ನಾನು ಅಷ್ಟರಲ್ಲಿ ತಿಂಡಿಗೆ ರೆಡಿ ಮಾಡ್ಕೋಬೇಕಿತ್ತು. ಅದಕ್ಕೋಸ್ಕರ ಇವತ್ತು ತಿಂಡಿಗೆ ಪೂರಿ ಮತ್ತೆ ಕಾಬೂಲ್ ಕಡ್ಲೆದು ಸಾಗು ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಅದಕ್ಕೆ ಪೂರಿ ಹಿಟ್ಟು ಕಲಸಿಟ್ಟು ಕಾಬೂಲ್ ಕಡ್ಲೆಗೆಲ್ಲ ಮಸಾಲೆನ ರೆಡಿ ಮಾಡ್ಕೊಂಡು ಕಾಬೂಲ್ ಕಡ್ಲೆಗೆ ಒಗ್ಗರಣೆಗೆಲ್ಲ ಇಟ್ಕೊಂಡು ಅದನ್ನ ಮಾಡಿ ಮಸಾಲೆ ತೆಗ್ದಿಟ್ಟೆ. ಅದಾದ್ಮೇಲೆ ಮಧ್ಯಾಹ್ನ ಸಾಂಬಾರ್ಗೆ ಕೆತ್ತಳ್ಸಿನ್ಕಾಯಿ ಸಾಂಬಾರ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ. ನಮ್ಮ ಅಜ್ಜಿ ಊರಿಂದ ಕೆತ್ತಳ್ಸಿನ್ಕಾಯಿ ತಗೊಂಡ್ಬಂದಿದ್ದೆ. ಅದನ್ನೆಲ್ಲ ಕಟ್ ಮಾಡ್ಕೊಟ್ರು ನಮ್ಮ ಹಸ್ಬೆಂಡ್. ಅದನ್ನ ಕೊತ್ಬೇಕು, ಆದ್ರೆ ನಮ್ಮ ಮನೆಯವ್ರಿಗೆ ಆತರ ಕೊತ್ತೋದಿಕ್ ಬರಲ್ಲ. ಅದಕ್ಕೋಸ್ಕರ ಹೆಚ್ಚ್ಬಿಟ್ಟು ಹಾಕಿಸ್ತಾ ಇದ್ದೀನಿ. ನನಗೂ ಕೊತ್ತೋದಿಕ್ ಬರಲ್ಲ ಅದನ್ನ. ಅದಾದ್ಮೇಲೆ ನಮ್ಮ ಮನೆಯವರು ಎಲ್ಲ ಹೆಚ್ಚಿದಾದ್ಮೇಲೆ ನಾವು ಪೂರಿನ ತೇಲಿಸ್ಕೊಳ್ಳೋಣ, ಅಂಗಡಿಗೆ ಟೈಮ್ ಆಗುತ್ತೆ, ಅಡಿಗೆ ಮಾಡಿ ಇಟ್ಬಿಟ್ಟು ಅಂತ ಹೇಳ್ಬಿಟ್ಟು ಅಡಿಗೆಗೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಲಾಸ್ಟ್ ಅಲ್ಲಿ ಪೂರಿನ ತೇಲಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅನ್ಕೊಂಡಿದ್ವಿ. ಅದಕ್ಕೆ ಪೂರಿನ ಲಾಸ್ಟ್ ಅಲ್ಲಿ ತೇಲಿಸ್ಕೊತಾ ಇದೀವಿ. ಪೂರಿ ನೋಡಿ ಎಷ್ಟು ಸಾಫ್ಟ್ ಆಗಿ ಸ್ಮೂತ್ ಆಗಿ ಒಳ್ಳೆ ಹೋಟೆಲ್ ಸ್ಟೈಲ್ ಅಲ್ಲಿ ಬಂದಿದೆ. ಏನಪ್ಪಾ ಇಂಗ್ರೀಡಿಯೆಂಟ್ಸ್ ಹಾಕಿದೆ ಅಂತ ಅಂದ್ರೆ ಬರೀ 1 ಕಪ್ ಮೈದಾ, 1 ಕಪ್ ಗೋಧಿ ಹಿಟ್ಟು, ಸಾರಿ 2 ಕಪ್ ಮೈದಾ, 1 ಕಪ್ ಗೋಧಿ ಹಿಟ್ಟು. ಅದಕ್ಕೋಸ್ಕರ ಎಷ್ಟು ಸಾಫ್ಟ್ ಆಗಿ ಬಂದಿತ್ತು ಪೂರಿ. ಇಲ್ಲ ಅಡಿಗೆ ಮಾಡ್ಕೊಂಡು ಮಧ್ಯಾಹ್ನಕ್ಕೂ ಊಟ ಬಂದ್ಬಿಟ್ಟು ಟಿಫನ್ ಮಾಡ್ಕೊಂಡು ಇವರಿಬ್ರು ಅವ್ರ ಅಣ್ಣನ ಮಕ್ಕಳು ಆಟ ಆಡೋದಕ್ಕಿಂತ ಬಂದಿದ್ರು. ಚಿಕ್ಕವನನ್ನ ಎತ್ಕೊಂಡು ಅವ್ನ ಗಗನ ಇದೆ ನೋಡಿ, ಅವ್ನ ಆಟ ಆಡಿಸ್ತಾ ಇದ್ದಾನೆ. ಅವನು ಆ ತೀಟೆ ಜಾಸ್ತಿ, ಮಕ್ಳನ್ನ ತುಂಬಾ ತೀಟೆ ಮಾಡ್ತಾನೆ. ಇವ್ರೊಬ್ರು ನನ್ನ ಹತ್ರ ಸ್ನ್ಯಾಪ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸ್ನ್ಯಾಪ್ ಅಲ್ಲಿ ಮಾತಾಡ್ತಾ ಇದಾರೆ ಅಂತ ಅನ್ಕೊಂಡು ನಮ್ಮ ತರ್ಲೆ ಗಗನನ್ ಜೊತೆ ಒಂದ್ ಸ್ವಲ್ಪ ಪಾಟ್ಲೆಗಳು ನಮ್ಮ ನಾದ್ನಿ ಮಗ ಮತ್ತೆ ಫೋನ್ ಮಾಡಿದ್ದ ಸ್ಕೂಲಿಂದ ಬಂದು. ಅವನು ಗಗನ್ ಅಂತ ಹೇಳ್ಬಿಟ್ಟು ಗಗನ್ ಮಾತಾಡ್ತಾ. ಸೊ ಅಷ್ಟರಲ್ಲಿ ಯಾಕೆ ಇವ್ನ ಹತ್ರ ಒಂದು ಯೂಟ್ಯೂಬ್ ಚಾನಲ್ಗೆ ಹಾಯ್ ಹೇಳಿಸ್ಬಾರ್ದು, ನಮ್ಮ ಯೂಟ್ಯೂಬ್ ಚಾನಲ್ ಒಂದು ಫಾಲೋ ಮಾಡಿ ಅಂತ ಹೇಳ್ಸಿ ಐಡಿಯಾ ಬಂತು. ಸೊ ಅದಕ್ಕೆ ಕರ್ಸಿ ಆದ್ರೂ ಬಿಡಲ್ಲ ಅಂತ ಹೇಳ್ಬಿಟ್ಟು
ಯೂಟ್ಯೂಬ್ ಚಾನಲ್ಗೆ ಹಾಯ್ ಅದು ಒಟ್ಟಿಗೆ ಕೊಡ್ಬೇಕು ಕಣೋ ಇದು ಹೆಂಗ್ ತೆಗಿಬಾರಲ್ಲಿ ಅವ್ನ್ ತರ್ಲೆ ತಮಾಷೆ ಹೇಗಿತ್ತು ಅಂತ ನೀವೇ ಒಂದ್ಸತಿ ಕೇಳಿಸ್ಕೊಳ್ಳಿ. ಇದ್ರ ಬಗ್ಗೆ ಕಾಮಿಡಿಯಾಗಿ ಇರುತ್ತೆ ಬಟ್ ಆದ್ರೆ ಯಾರು ಏನು ಅನ್ಕೋಬೇಡಿ, ಇದೆಲ್ಲ ನಿಮ್ಮ friend circle ಅಷ್ಟೇ. ಫ್ರೆಂಡ್ ಸರ್ಕಲ್ ಅವೆಲ್ಲ ಹೇಳಕ್ ಹೋಗ್ಬಾರ್ದು ಸುಮ್ನಿರು. ಹೇಳ್ಬಿಟ್ರೆ ಆಮೇಲೆ ಫುಲ್ ಇದಾಗ್ಬಿಡುತ್ತೆ. ಏನು ಆಗಲ್ಲ, ಅದು ಮೈಕ್ ಅಷ್ಟೇ, ಬೇರೆ ತರ ಫೀಲ್ ಮಾಡ್ತಾ ಇಲ್ಲ. ಇಲ್ಲ ಅದು ಎಲ್ಲ ಫೀಲ್ ಮಾಡ್ಕೊಳಲ್ಲ. ನನ್ಗೆ ಯಾಕೋ ನೀನ್ ಬೇರೆ ತರನೇ ಫೀಲ್ ಮಾಡ್ತಿದ್ಯಾ ಅನ್ಸ್ತೈತೆ. ಅದು ಲಾಲಿಪಾಪ್ ತರ ಓಕೆ ಫ್ರೆಂಡ್ ಬಾಯ್. ತಗೊಳ್ಳೋ ಮಾತಾಡು. ಬೇಡ ಕಣಪ್ಪಿ, ಬಾರ ಒಂದ್ ನಿಮಿಷ ಮಾಡ್ಲಿಲ್ಲ, ಒಂದ್ ನಿಮಿಷ ಹೆಂಗೆ ಅಂತ ಹೇಳ್ಕೊಟ್ ಬಾಗೋಲಿ. ನಮ್ಗೆ ಹಿಂಗ್ ಕೂತ್ಕೊಂಡ್ರೆ ನಮ್ ಮೈಯೆಲ್ಲ ಒಂಥರ ಫ್ರೀ ಆಗಿರ್ತದೆ. ಫ್ರೀ ಆಗಿರೋದೆಲ್ಲ ಮುಖ್ಯ, ಡೀಸೆನ್ಸಿ ಮುಖ್ಯ. ನೀಟಾಗಿ ಸ್ಟಿಫ್ ಆಗಿ ಹಂಗೆ. ಸಾಕಾ? ಸೂಪರ್. ಏನ್ ಹೇಳ್ಬೇಕು ಹೇಳು? ಮುಂದೆ ಕೇಳು. ಹಾಯ್ ಫ್ರೆಂಡ್, ಈಗ ನಮ್ದು ಯಾವ್ದೋ ಏನು ಯೂಟ್ಯೂಬ್ ಹೆಸರೇನು? ಸತಿಪತಿ ವ್ಲಾಗ್. ಸತಿಪತಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ. ಆಮೇಲೆ ಇವರು ಚೆನ್ನಾಗಿ ವಿಡಿಯೋಸ್ ಮಾಡ್ತಾರೆ. ಆಮೇಲೆ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಆಗಿ. ಓಕೆ ಬಾಯ್. ಸ್ವಲ್ಪ ತರ್ಲೆ, ಸ್ವಲ್ಪ ತಮಾಷೆ, ಸ್ವಲ್ಪ ನಗು ಎಲ್ಲ ಮುಗಿಸ್ಕೊಂಡು ಅಂಗಡಿನ ಕ್ಲೋಸ್ ಮಾಡ್ಕೊಂಡ್ವಿ. ಅಷ್ಟ್ರಲ್ಲಿ ಟೈಮ್ ಆಗಿತ್ತು, ನಮ್ಗೆ ಅಂಗಡಿ ಶಾಪ್ ಕ್ಲೋಸ್ ಮಾಡೋ ಟೈಮ್ ಆಗಿತ್ತು. ಸೊ ಕ್ಲೋಸ್ ಮಾಡ್ಕೊಂಡು ನಾವು ಹೊರಟಿದ್ದು ಮನೆ ಕಡೆಗೆ. ಜೀವನ ನಾವು ಇಚ್ಛಿಸಿದಂತೆ ಅಲ್ಲ, ಆ ದೇವರು ನಿಶ್ಚಯಿಸಿದಂತೆ. ಕಾಲಾಯ ತಸ್ಮೈ ನಮಃ. ಇವತ್ತಿನ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಬಾಯ್ ಬಾಯ್.